ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಹಿರಿಯರು ಸಮಾಜಕ್ಕೆ ಆಪತ್ತು ಬಂದಾಗ ಕಾಂಗ್ರೆಸ್ ಪಕ್ಷದ ಶಾಸಕರ ಮಾಜಿ ಸಚಿವರಾಗಿದ್ದು ಸಹ ನೇರವಾಗಿ ಸಮಾಜದ ಅಧಿಕಾರಿಗಳ ಪರವಾಗಿ ಗಟ್ಟಿ ಧ್ವನಿ ಎತ್ತಿ ನಿಲ್ತಕ್ಕಂಥ ವ್ಯಕ್ತಿಗಳು ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು. ಬಹುಶಃ ಅವರು ಬಹಳಷ್ಟು ಅವರ ಕನಸುಗಳಿದ್ದು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಒಳಪಂಗಡಗಳು ಬಹಳಷ್ಟಿದ್ದು, ಒಳಪಂಗಡಗಳು ಒಂದಾಗಬೇಕಂತ ಅವಳ ಅಪೇಕ್ಷೆ ಇತ್ತು. ಮತ್ತು ಏನು ಈ ಜಗದ್ಗುರುಗಳ ಮಧ್ಯೆ ಮತ್ತು ಶಿವಾಚಾರ್ಯರು ಎಲ್ಲ ಸ್ವಾಮೀಜಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದು, ಶಾಮನೂರು ಶಿವಶಂಕರಪ್ಪ ನಾವೆಲ್ಲ ಒಟ್ಟಾಗಬೇಕು, ಒಂದಾಗಬೇಕು, ಸಮಾಜದ ಗುರುಗಳು ಒಂದೇ ವೇದಿಕೆಯಲ್ಲಿ ಬರಬೇಕಂತೇಳಿ ಒಂದು ಕನಸಿತ್ತು. ಇವತ್ತು ನಮ್ಮ ಮಧ್ಯೆಯಲ್ಲಿ 2 ಬಾರಿ ಸಮಾಜ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅವ್ರದೇ ಆದ ಒಂದು ಕನಸಿತ್ತು. ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಅಕಾಲಿಕ ಮರಣದಿಂದ ಆ ತೆರವಾದ ಸ್ಥಾನಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳು ಒಂದಾಗಬೇಕಂತೇಳಿ ಮೈಸೂರಿನಲ್ಲಿ ಸುತ್ತೂರು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಸಮಾಜದ ಎಲ್ಲ ಏನು ಉಪಪಂಗಡಗಳು ಸ್ವಾಮೀಜಿಗಳು ಅಂದು ಪಂಚಪೀಠಾಧೀಶ್ವರರು, ತುಮಕೂರು ಶ್ರೀಗಳು, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು ಮತ್ತು ಪಂಚಮಶಾಲಿ ಸಮಾಜ ಸ್ವಾಮೀಜಿಗಳು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡ ಸ್ವಾಮೀಜಿಗಳು ಎಲ್ಲ ಮುಖಂಡರು ಒಂದೇ ವೇದಿಕೆಯಲ್ಲಿ 3 ದಿವಸಗಳ ಕಾಲ ಅಖಿಲ ಭಾರತ ವೀರಶೈವ ಸಮಾವೇಶ ನಡೆಯಿತು ಸುತ್ತೂರಿನಲ್ಲಿ. ಯಡಿಯೂರಪ್ಪನವರು ಸಮಾಜಕ್ಕೆ ಆಪತ್ತು ಬಂದಾಗ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತೇಳಿ ಸರ್ಕಾರ ಒಡೆಯುವ ಪ್ರಯತ್ನದಲ್ಲಿ ಷಡ್ಯಂತ್ರದಿಂದ ಸಮಾಜ ಇಬ್ಬಾಗ ಮಟ್ಟಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದೇ ಮಾತು ಹೇಳಿದರು, ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ಸಮಾಜ ಅಧ್ಯಕ್ಷರು, ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾವು ಬದ್ಧ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದರು. ಇವತ್ತು ಶಿವಶಂಕರಪ್ಪನವರಿಲ್ಲ. ಶಿವಶಂಕರಪ್ಪನವರ ಏನು ಅಪೇಕ್ಷೆ ಇತ್ತು ಒಳಪಂಗಡಗಳು ಒಂದಾಗಬೇಕಂತೇಳಿ, ಅದು ಯಡಿಯೂರಪ್ಪನವ್ರಿಗೂ ಸಹ ಒಳಪಂಗಡಗಳು ಒಂದಾಗಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಯಡಿಯೂರಪ್ಪನವರು ಈ ಒಂದು ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಬಹುಶಃ ನಮಗನ್ಸಿದೆ. ಹಾಗಾಗಿ ಅಖಿಲ ಭಾರತ ವೀರಶೈವ ಸಮಾಜ ಮಹಾಸಭಾದ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಬೇಕಂತೇಳಿ ನಾವು ಏನು ಈಶ್ವರ ಖಂಡ್ರೆ ಇರ್ಬೋದು ಅಥವಾ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ಶಂಕರ್ ಬಿದಿರಿಯವರು ಇರ್ಬೋದು, ಏನು ರಾಷ್ಟ್ರೀಯ ಮುಖಂಡರುಗಳು, ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಇರ್ಬೋದು, ಚುನಾವಣೆ ಬಂದಾಗ ಪಾರ್ಟಿ ಪಕ್ಷ ಅದರ ಸಮಾಜದ ವಿಚಾರದಲ್ಲಿ ಒಕ್ಕೋರ್ಲಿಂದ BJP, JDS, ಕಾಂಗ್ರೆಸ್ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ರಾಜ್ಯದಲ್ಲಿ ಭಾಳಷ್ಟು ನಮಗೆ ಕರೆಗಳು ಮಾಡ್ತಾರೆ. ಸಮಾಜದ ಯುವಕರು, ಹಿರಿಯರು ಯಡಿಯೂರಪ್ಪನವ್ರ ಸೂಕ್ತ ಒಂದು ನಿಮಿಷ ಹೇಳ್ತೀನಿ. ಶಾಮನೂರು ಶಿವಶಂಕರಪ್ಪನವರಿಗೆ ಒಂದು ಕನಸಿತ್ತು, ಅಂದರೆ ಬದ್ಧತೆ ಇತ್ತು. ಒಳಪಂಗಡಗಳು ಒಂದಾಗಬೇಕಂದ್ರೆ ಒಳಪಂಗಡಗಳು ಒಂದಾಗಿ ಯಡಿಯೂರಪ್ಪನವ್ರಿಗೆ ಮತ ಕೊಟ್ಟಿದ್ರು. ಸಮಾಜದ ಬಗ್ಗೆ ಕಳಕಳಿ ಇದೆ, ಕಾಳಜಿ ಇದೆ. ಮತ್ತು ಯಡಿಯೂರಪ್ಪನವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಸರಿ, ಒಂದು ನಿಮಿಷ. ವೀರಶೈವ ಲಿಂಗಾಯತ ಒಳಪಂಗಡ ಜೊತೆಗೆ ಬ್ಯಾಕ್ವರ್ಡ್ ಹಿಂದೂ ವರ್ಗ, ಪರಿಶಿಷ್ಟ ಜಾತಿ ಪಂಗಡ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ವ್ಯಕ್ತಿ. ಆದರೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಸೂಕ್ತ ಅಂತ ನಮಗೆ ಅನಿಸಿದೆ. ಅವ್ರನ್ನ ಮಾಡಬೇಕಂತೇಳಿ ಎಲ್ಲ ಭಾರತೀಯ ಜನತಾ ಪಾರ್ಟಿ, JDS, ಕಾಂಗ್ರೆಸ್ಸಿನ ಮುಖಂಡರುಗಳು, ಸಚಿವರಲ್ಲಿ, ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಇನ್ನೂ ಮಾತಾಡಿದ್ವಿ. ಯಾಕಂದರೆ ಇನ್ನು ಮೊನ್ನೆ ತಾನೇ ಶಾಮನೂರು ಶಿವಶಂಕರಪ್ಪ ಶ್ರದ್ಧಾಂಜಲಿ ಸಭೆ ಆಗಿದೆ. ಹಾಗಾಗಿ
ಮುಂದೆ ನಮ್ಮ ಪ್ರಸ್ತಾವನೆಯನ್ನ ಅಲ್ಲ ಸರ್, ಈಗ ತಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರು ಸರ್. ಈಗ ಒಂದು ನಿಮಿಷ ನಾವು ಒತ್ತಾಯ, ನಾನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಒಬ್ಬ ಸದಸ್ಯ. ಏನು ರಾಜಕೀಯ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ಅಂದರೆ ವೀರಶೈವ ಲಿಂಗಾಯತ ಒಳಪಂಗಡದ ಸ್ವಾಮೀಜಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ. ಒಂದು ರಾಜಕೀಯ ಮುಖಂಡರುಗಳು ಮತ್ತು ಸ್ವಾಮೀಜಿಗಳು ಒಟ್ಟಾಗಿ ಸೇರಿ ಸೂಕ್ತವಾದ ಯಡಿಯೂರಪ್ಪನ ಸೂಕ್ತ ಅವ್ರನ್ನ ಮಾಡಬೇಕಂತೇಳಿ ಮಠಾಧೀಶರಲ್ಲೂ ನಾನು ಭಕ್ತಿಯಿಂದ ವಿನಂತಿಯನ್ನು ಮಾಡ್ತೀನಿ. ಎಲ್ಲ ಮುಖಂಡರಲ್ಲೂ ವಿನಂತಿ ಮಾಡ್ತೀನಿ. ಮಹಿಳಾದಲ್ಲಿ ಅವಕಾಶ ಇದೆ ಸರ್ ಹೊರಗಕ್ಕೆ? ಅಖಿಲ ಭಾರತ ವೀರಶೈವ ಯಾಕೆ ಅವಕಾಶ? ಅವರು ಸದಸ್ಯರಣ, ಅವರು ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಇದೆ. ಮಹಿಳಾ ಪ್ರಕಾರ ಅವಕಾಶ ಐತೆ? ಯಾಕಿಲ್ಲ, ಅವಕಾಶ ಇದೆ. ಯಾಕಂದ್ರೆ ಒಂದಷ್ಟು ಜನ ನಾಯಕರು ಈ ಹೆಸರುಗಳನ್ನೇ ವಿರೋಧಿಸ್ತಾರೆ. BSY ಅಂತಾನೆ ಅಂತಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದ್ರೆ. ನೋಡೋಣ, ಇಲ್ಲಿ ಅಲ್ಲ ಆನಗಲ್ ಶ್ರೀಯವರ ಏನಿತ್ತಲ್ಲ ಅಪೇಕ್ಷೆ, ಒಂದು ಅಖಿಲ ಭಾರತ ವೀರಶೈವ ಸಮಾಜ ಕಟ್ಟಿದ್ದವರು ಕುಮಾರಸ್ವಾಮಿ ಅವರು, ನಂತರ ಭೀಮಣ್ಣ ಕಂಠೀರವ್ರದ್ದು ಕೊಡುಗೆ ಅವ್ರದ್ದು ಇದೆ. ಈ ಸಮಾಜ ಕಳಕಳಿ ಕಟ್ಟಬೇಕು, ಉಳಿಸ್ಬೇಕಂತೇಳಿ ಅವ್ರದ್ದು ಮಹಾಸಭಾ ಕಟ್ಟಿದ್ರು. ಶಾಮನೂರು ಶಿವಶಂಕರ್ ಆಗಿದ್ದಂಥ ಸಂದರ್ಭದಲ್ಲಿ ಸಮಾಜದ ಎದುರುಗಳ ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ರು. ಬಸವಣ್ಣನವರ ಸಿದ್ದರಾಮಯ್ಯವರಿಗೆ ಆ ಸಾಂಸ್ಕೃತಿಕ ನಾಯಕ ಅಂತೇಳಿ ಸಿದ್ದರಾಮಯ್ಯ ಸಹ ಬಸವಣ್ಣನವರ ಫೋಟೋನ ಇಟ್ಟಿದ್ರು ಏನಣ್ಣ. ಹಾಗಾಗಿ ಯಡಿಯೂರಪ್ಪನವ್ರನ್ನ ನಾನು ಒಳಪಂಗಡಗಳ ಎಲ್ಲ ಮುಖಂಡರುಗಳಿಗೂ ಮಠಾಧೀಶರಿಗೂ ವಿನಂತಿಯನ್ನು ಮಾಡ್ತೀನಿ. ಯಡಿಯೂರಪ್ಪನ ಸೂಕ್ತ ಅಂತ ನನ್ನ ಒಂದು ಭಾವನೆ. ಗುರು ಪರಂಪರೆ, ವಿರಕ್ತ ಪರಂಪರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ. ಸುತ್ತೂರಿನಲ್ಲಿ ಒಂದೇ ವೇದಿಕೆಯಲ್ಲಿ ಯಡಿಯೂರಪ್ಪನ ಸುತ್ತೂರು ಶ್ರೀಗಳ ಅಧ್ಯಕ್ಷತೆ ಕರೆತಂದ್ರು. ಅದೇ ರೀತಿ ಯಡಿಯೂರಪ್ಪನವರು ಎಲ್ಲ ಸಮಾಜಗಳ ಸ್ವಾಮೀಜಿಗಳು, ಒಳಪಂಗಡಗಳ ಸ್ವಾಮೀಜಿಗಳು ಮತ್ತು ಮುಖಂಡರುಗಳು ಇಷ್ಟಪಡ್ತಕ್ಕಂಥ ವ್ಯಕ್ತಿ, ಹೋರಾಟಗಾರರು, ರೈತ ನಾಯಕರು, ಅವ್ರನ್ನ ಮಾಡ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಧನ್ಯವಾದಗಳು.